ನಮಸ್ಕಾರ, ನಾನು ಮೈಸೂರಿನ ಸುಪ್ರೀತ್. ತಮ್ಮ ಮುಂದೆ ಇನ್ನೊಂದು ನಿವೇಶನ 50-80 ಸ್ಕ್ವೇರ್ ಫೀಟ್ ಸೈಟ್ ವಿಚ್ ಇಸ್ ಫಾರ್ ಸೇಲ್. ನಾನು ಇವತ್ತಿರೋದು ಮೈಸೂರು JP ನಗರದಲ್ಲಿದ್ದೀನಿ, ಜಯಪ್ರಕಾಶ್ ನಗರ. ನೀವು ನೋಡ್ತಾ ಇರುವಂತಹ ಈ ಖಾಲಿ ನಿವೇಶನ ಎಂಟಿ ಪ್ಲಾಟ್, ಸೌತ್ ಫೇಸಿಂಗ್ ಸೈಟ್. ಇದು ಎಲ್ಲಿದೆ? ಮೈಸೂರು JP ನಗರ ಭಾಳ ದೊಡ್ಡದಿದೆ. ಆ JP ನಗರದಲ್ಲಿ ಎಲ್ಲಿದೆ ಅಂತಂದರೆ, ನೀವು ನೋಡ್ತಾ ಇರುವಂತಹ ಏನಿದೆ ಪಾರ್ಕ್ ಇದೆ, ಇದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಪಾರ್ಕ್ ಅಂತ. ಈ ಪಾರ್ಕಿನ ಹೆಸರು. ಪಾರ್ಕಿನಿಂದ ಎರಡನೇ ಸೈಟ್, ಕಾರ್ನರ್ ಸೈಟ್ ಅಲ್ಲ, ಕಾರ್ನರ್ ಸೈಟ್ ಪಕ್ಕದಲ್ಲೇ ಇರುವಂತಹ ಸೈಟ್ ಇದು, ವಿಚ್ ಇಸ್ ಫಾರ್ ಸೇಲ್. ಎಲ್ಲಿದೆ ಮೈಸೂರು JP ನಗರ ಅಂತಂದರೆ ನೋಡಿ, ಮೈಸೂರು JP ನಗರ ಮೈಸೂರು ಮಧ್ಯ ಭಾಗದಿಂದ, ಅಂದರೆ ಮೈಸೂರು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡು, ದೇವರಾಜ್ ರೋಡ್, ಸಯ್ಯಾಜಿ ರೋಡು, ಮನ್ನಾಸ್ ಮಾರ್ಕೆಟು, ನಾವು ಹಾರ್ಟ್ ಆಫ್ ದ ಸಿಟಿ ನಾವು ಯಾವುದನ್ನು ವಾಣಿಜ್ಯ ವಹಿವಾಟು ಇರುವಂತಹ ಸೆಂಟರ್ ಆಫ್ ದ ಸಿಟಿ ಅಂತ ಏನು ಹೇಳ್ತೀವಿ ಮೈಸೂರಿನ, ಅಲ್ಲಿಂದ ಸರಿಸುಮಾರು 5.5-6 ಕಿಲೋಮೀಟ್ರಲ್ಲಿರುವಂಥದ್ದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಅಂದರೆ ಮೂಡಾದಿಂದ ಆಕ್ಷನ್ ಆಗಿರುವಂಥದ್ದು. ಎಂಟೈರ್ ಏರಿಯಾ ಈಸ್ ಡೆವಲಪ್ಡ್ ಬೈ ಮೂಡಾ. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರೇ ಡೆವಲಪ್ ಮಾಡಿರುವಂಥ, ಅಲಾಟ್ ಮಾಡಿರುವಂಥ ಅಥವಾ ಆಕ್ಷನ್ ಮಾಡಿರುವಂತಹ ಸೈಟ್ಗಳು ಇವೆಲ್ಲವೂ. ಈ ಏರಿಯಾ ಅಲ್ಲಿ 50-80 ಆಕ್ಷನ್ನಲ್ಲಿ ಈ ಹಾಲಿ ಮಾಲೀಕರು ಕೊಂಡುಕೊಂಡಿರುವಂಥದ್ದು. ಇದನ್ನು ಇವರು ಸೇಲ್ಗೆ ಇಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬರೋಣ. ಮೈಸೂರು JP ನಗರದಲ್ಲಿ ಯಾವ್ಯಾವ ಥರ ಮೂಲಭೂತ ಸೌಕರ್ಯಗಳು ಇದೆ? ಫಸ್ಟ್ ಕೇಳುವಂತಹ ವಿಚಾರ, ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ? ಮೈಸೂರು, ನೀವು ಇವಾಗ ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ JP ನಗರ ಅಂತ ಏನು ಹೇಳ್ತಾ ಇದ್ದೀನಿ, ಇಲ್ಲಿ ಕಬಿನಿ ಅಥವಾ ಕಾವೇರಿ ವಾಟರ್ ಸಪ್ಲೈ ಅಥವಾ ದಿನನಿತ್ಯ ಸರ್ಕಾರದಿಂದ ವಾಟರ್ ಸಪ್ಲೈ ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ ಒಂದನೇದು. ಎರಡನೇದು, ಬೋರ್ವೆಲ್ ಹಾಕ್ಕೋಬೋದಾ ಅನ್ನೋದು ಒಂದು ಬಹಳಷ್ಟು ದೊಡ್ಡ ಪ್ರಶ್ನೆ ಇದೆ. ನಾನು ಓಪನ್ ಆಗಿ ನೀವು ಬೋರ್ವೆಲ್ ಹಾಕ್ಕೋಬಹುದು, ಓಪನ್ ಹಾಕ್ಕೋಬಾರ್ದು ಅಂತ ಹೇಳಲಿಕ್ಕೆ ಯಾವುದೇ ಥರ ಅಧಿಕೃತವಾಗಿರುವಂತಹ ನನ್ನ ಹತ್ರ ಮಾಹಿತಿ ಇಲ್ಲ. ಸೊ ಐ ವುಡ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ಕಮೆಂಟ್ ಅಬೌಟ್ ಇಟ್. ನೆಕ್ಸ್ಟ್, ಟಾರ್ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆಯಾ, ರೋಡ್ಗಳು ಚೆನ್ನಾಗಿದೆಯಾ? ನೋಡಿ, ಇವಾಗ ನಾನೇನು ಪಾರ್ಕ್ ಅಂತಂದೆ, ಪಾರ್ಕಿಂದ ಎರಡನೇ ಸೈಟು. ನೀವು ಇವಾಗ ಏನು ಇದು ರಸ್ತೆ ನೋಡ್ತಾ ಇದ್ದೀರಾ, ಎಂಟೈರ್ ನೀಟಾಗಿ ಟಾರ್ ರೋಡ್ ಹಾಕಿರುವಂತಹ ರಸ್ತೆ. ಅದೇನು ನಿಮಗೆ ಅಲ್ಲಿ ವೆಹಿಕಲ್ ಇವಾಗ ನೋಡಿ ತೋರಿಸ್ತೀನಿ, ಏನು ಮೂಮೆಂಟ್ ಆಯ್ತಲ್ಲ, ಅದೇನೇ ನಿಮಗೆ JP ನಗರ ಪೊಲೀಸ್ ಸ್ಟೇಷನ್ನಿಂದ, JP ನಗರ ಪೊಲೀಸ್ ಸ್ಟೇಷನ್ ಎಲ್ಲರಿಗೂ ಗೊತ್ತಿರುತ್ತೆ ಗೂಗಲ್. ಅಲ್ಲಿಂದ ನೀವು JP ನಗರ ರಿಂಗ್ ರೋಡ್ಗೆ ಹೋಗುವಂತಹ ರಸ್ತೆಯಲ್ಲಿ ಬಲಭಾಗದಲ್ಲಿ ಈ ಡಾಕ್ಟರ್ ಶಿವಕುಮಾರ್ ಪಾರ್ಕ್ ಇದೆ. ಡಾಕ್ಟರ್ ಶಿವಕುಮಾರ್ ಪಾರ್ಕಿಂದ ಎರಡನೇ ಸೈಟ್ ಇದು, ವಿಚ್ ಇಸ್ ಫಾರ್ ಸೇಲ್ ಇರುವಂಥದ್ದು. ನೆಕ್ಸ್ಟು, ಮೂಲಭೂತ ಸೌಕರ್ಯಗಳೇನೋ ಹೇಳಿದ್ರಿ ಸುಪ್ರೀತ್, ಅದಾದ ನಂತರ ಸ್ಕೂಲ್ಸು, ಕಾಲೇಜಸ್ಸು, ಏನೇನು ಆ ಥರ ಏನು ಅದರ್ ಅಮ್ಯುನಿಟೀಸ್ ಆಫ್ ದಿಸ್ ಏರಿಯಾ ಹೇಳಿ ಅಂತಂದರೆ, ಸ್ಕೂಲ್ಗಳು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಸ್ವಿಮ್ಮಿಂಗ್ ಪೂಲು, ಶಾಪಿಂಗ್ ಸೆಂಟರ್ಗಳು, ಇಂಡೋರ್ ಬ್ಯಾಡ್ಮಿಂಟನ್ನು, ದೊಡ್ಡ ದೊಡ್ಡ ಉದ್ಯಾನವನಗಳು. ಭಾಳಷ್ಟು ಕಡೆ ನೋಡಿರ್ತೀವಿ ಪಾರ್ಕ್ಗಳನ್ನ ಮಾಡಿರ್ತಾರೆ, ಮೇಂಟೈನ್ ಮಾಡಿರಲ್ಲ. ಬಟ್ ಆದರೆ ದಿಸ್ ಪರ್ಟಿಕ್ಯುಲರ್ ಏರಿಯಾ, ನಾನೇನು JP ನಗರದಲ್ಲಿ ಸೈಟ್ಗಳ ಸೇಲ್ಗಿದೆ, ಈ ಸೈಟ್ ಸೇಲ್ಗಿದೆ ಅಂತ ಇದ್ದೀನಿ, ಈ ಏರಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಪಾರ್ಕ್ಗಳನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ನಿರ್ವಹಿಸಿದೆ ಸರ್ಕಾರದಿಂದ. ಪಾರ್ಕ್ಗಳ ಮೇಂಟೆನೆನ್ಸ್ ಇರ್ಬೋದು, ಅಥವಾ ಸ್ವಿಮ್ಮಿಂಗ್ ಪೂಲ್ ಮೇಂಟೆನೆನ್ಸ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ 2-3 ಇಲ್ಲಿ ಪ್ಲೇ ಗ್ರೌಂಡ್ಗಳಿದೆ, ಆಟದ ಮೈದಾನಗಳಿದೆ, ಇವೆಲ್ಲ ಬಹಳ ಚೆನ್ನಾಗಿ ನಿರ್ವಹಿಸಿದರೆ. ಮೇಂಟೆನೆನ್ಸ್ ಸಹ ಬಹಳ ಚೆನ್ನಾಗಿದೆ. ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಫುಟ್ಬಾಲ್ ಕೋರ್ಟ್ ಇದೆ, ಕ್ರಿಕೆಟ್ ಗ್ರೌಂಡ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಭಾಳಷ್ಟು ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳಿದೆ, ಈಟ್ರಿ ಪ್ಲೇಸಸ್ ಅಂತ ಅದಿದೆ, ಚಾಟ್ ಸೆಂಟ್ರ್ಗಳಿದೆ, ಮತ್ತು 3G 4G 5G ತರಂಗಾಂತರಗಳು. ಅಂದರೆ ಭಾಳಷ್ಟು ಜನ ಕೇಳ್ತೀವಿ, ಸುಪ್ರೀತ್ ನಾನು ಭಾಳಷ್ಟು ಒಂದು 2-3 ಏರಿಯಾ ನೋಡಿದೆ, ಇಂಟರ್ನೆಟ್ ಕನೆಕ್ಷನ್ನೇ ಇಲ್ಲ, ನಾನು ಇಂಟರ್ನೆಟ್ಟಲ್ಲೇ ವರ್ಕ್ ಮಾಡೋದು, ಅಂದರೆ ಆನ್ಲೈನಲ್ಲಿ ಕೆಲಸ ಮಾಡುವಂತಹ ನನ್ನ ಕೆಲಸ ಇರೋದ್ರಿಂದ ಅಲ್ಲಿ ತರಂಗಾಂತರಗಳು ಏನಿದೆ ಅಂದರೆ 4G 5G ತರಂಗಾಂತರಗಳಂತ ನಾವು ಇಂಟರ್ನೆಟ್ ಅಂತ ಏನು ಹೇಳ್ತೀವಿ, ಅದು ಇದೆಯಾ, ಸೆರೆಕ್ಟಾಗಿದೆಯಾ, ಕನೆಕ್ಟಿವಿಟಿ ಇದೆಯಾ, ಸ್ವಿಗ್ಗಿ ಝೊಮ್ಯಾಟೋಗಳಿದೆಯಾ? ಯಾಕಂದರೆ ನಾನು ಕೆಲಸ ಮಾಡ್ತೀನಿ, ಮನೇಲಿ ಎಲ್ಲರೂ ಕೆಲಸ ಮಾಡ್ತಾರೆ. ಅಕಸ್ಮಾತಾಗಿ ನಾವು ಊಟನ ಹೊರಗಿಂದ ತರಬೇಕು ಅಂತಂದರೆ ಈ ಥರ ಸರ್ವಿಸ್ ಪ್ರೊವೈಡರ್ಸ್, ಅಂದರೆ ಆನ್ಲೈನ್ ಫುಡ್ ಸರ್ವಿಸ್ ಪ್ರೊವೈಡರ್ಗಳು ಇದಾರ ಈ ಏರಿಯಾದಲ್ಲಿ ಅಂತ ಭಾಳ ಜನ ಕೇಳಿದ್ರಿ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈ ಏರಿಯಾದಲ್ಲಿ ಅವೆಲ್ಲವೂ ಇದೆ, ಇಂಟರ್ನೆಟ್ಟು ಇದೆ, ಸ್ವಿಗ್ಗಿ ಝೊಮ್ಯಾಟೋಗಳು ಎಲ್ಲವೂ ಇದೆ, ರೆಸ್ಟೋರೆಂಟ್ಗಳಿದೆ, ಸ್ಕೂಲ್ಸು, ಕಾಲೇಜಸ್ಸು. ಮತ್ತು ಇನ್ನಷ್ಟು ಜನ ಭಾಳಷ್ಟು ಜನ ಕೇಳಿದ್ರಿ, ಇಲ್ಲಿ ಟ್ಯೂಷನ್ ಸೆಂಟ್ರ್ಗಳೆಲ್ಲ ಇದೆಯಾ, ನಾವು ಏರಿಯಾದಲ್ಲಿ ವಾಸ ಇರ್ಬೋದಾ, ನಮ್ಮ ಮಕ್ಕಳಿಂದ ಓದ್ತಾ ಇದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, PUC ಓದ್ತಾ ಇದ್ದಾರೆ, ಡಿಗ್ರಿ ಓದ್ತಾ ಇದ್ದಾರೆ, ಇವೆಲ್ಲವೂ ಇದೆಯಾ ಅಂತ ಭಾಳಷ್ಟು ಜನ ಕೇಳಿದ್ರಿ. ಸೊ ಇವೆಲ್ಲವೂ ಇರುವಂಥದ್ದು ಮೈಸೂರು ಸಿಟಿ ಸೆಂಟ್ರಿಂದ ಸರಿಸುಮಾರು 5-6 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಮಧ್ಯಭಾಗದಿಂದ, ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು, ಇಫ್ ಯು ಆರ್ ಥಿಂಕಿಂಗ್ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸಿಟಿ ಸೆಂಟರ್, 5 ಕಿಲೋಮೀಟರ್ಸು. ರಿಂಗ್ ರೋಡಿಂದ ಏನು ಈ ಪರ್ಟಿಕ್ಯುಲರ್ ಸೈಟ್ ನಾನು ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ, ಅಲ್ಲಿಂದ ನಿಮಗೆ ರಿಂಗ್ ರೋಡಿಗೆ ಇಟ್ ಇಸ್ ಹಾರ್ಡ್ಲಿ ಅಬೌಟ್ 200 to 300 ಮೀಟರ್ಸು. ಮೇನ್ ರೋಡ್ಗೆ ಇವಾಗ ಇನ್ನೊಂದು ಸರಿ ತೋರಿಸ್ಬಿಡ್ತಾರೆ ನೋಡಿ, ಏನು ಮೇನ್ ರೋಡಲ್ಲಿ ವೆಹಿಕಲ್ ಬಂತೀಗ ಅಂತ ಹೇಳ್ತಾರೆ, ಅಲ್ಲಿಂದ ಇಲ್ಲಿಗೆ ಸಿನಿಮಾ 200ರಿಂದ ಅಷ್ಟೇ ಇರುವಂತಹ ದಿಸ್ ಸೌತ್ ಫೇಸಿಂಗ್ 4000 ಸ್ಕ್ವೇರ್ ಫೀಟ್ ಮೂಡಾ ಆಕ್ಷನ್ ಸೈಟ್ ಇದು ಸೇಲ್ಗಿದೆ.
ಇದ್ರ ಬಗ್ಗೆ ಇನ್ನೊಂದು ವಿಚಾರ, ಲೋನ್ ವಿಚಾರಕ್ಕೆ ಬರೋಣ. ಭಾಳಷ್ಟು ಜನ ಕೇಳ್ತೀರಿ, ಸುಪ್ರೀತ್ ಈ ಏರಿಯಾದಲ್ಲಿ ನಾವು ಒಂದು ಸೈಟ್ ತೊಗೋಬೇಕು ಅಂತಂದು ಮೈಸೂರಲ್ಲಿ, ಲೋನ್ ಆಗುತ್ತಾ, ಲೋನಿನ ಸ್ವಲ್ಪ ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ಹೇಳಿ ಅಂತ. ನೋಡಿ, ಲೋನ್ ವಿಚಾರಕ್ಕೆ ಬಂದಾಗ ನಾನು ಯಾವುದೇ ಥರ ಪೊಸಿಷನಲ್ಲೂ ಇರೋಲ್ಲ. ಯಾವ ಥರ ನಿಮಗೆ ಇಷ್ಟೇ ಲೋನ್ ಆಗುತ್ತೆ, ನಿಮ್ಗೆ ಹಿಂಗೆ ಆಗುತ್ತೆ, ನೀವು ಇಷ್ಟು ಮಾಡಿ ಅಷ್ಟು ಮಾಡಿ ಅಂತ. ಲೋಕಾರೂಢಿಲಿರುವಂತಹ ವಿಚಾರ ಏನು ಅಂತಂದರೆ, ಸರಿಸುಮಾರು 25-30%, 24-30% ವಿಲ್ ಬಿ ದಿ ಬಯರ್ಸ್ ಕಾಂಟ್ರಿಬ್ಯೂಷನ್. ಅಂದರೆ ತಗೊಳ್ಳುವವರು ಅವರ ಕಡೆಯಿಂದ ಬಂಡವಾಳ ಹೂಡಿದ್ರೆ ಇನ್ನು 75% ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುವಂತಹ ವ್ಯವಸ್ಥೆ ಎಲ್ಲ ಲೀಡಿಂಗ್ ಬ್ಯಾಂಕ್, ಎಲ್ಲ ಲೀಡಿಂಗ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳು ಇರುತ್ತೆ. ದಟ್ ಈಸ್ ಅಗೇನ್ ಈಕ್ವಲೆಂಟ್ಲಿ ಪ್ರಪೋರ್ಷನಲ್ ಟು ಯುವರ್ ಇನ್ಕಮ್. ಎಲ್ಲೇನೂ ಇದನ್ನು ತೊಗೊಳ್ಳಿ ನಿಮ್ಗೆ 75% ಲೋನ್ ಆಗುತ್ತೆ ಅಂತಂದರೆ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟೇಷನ್ ಸಹ, ಇನ್ಕಮ್ ಡಾಕ್ಯುಮೆಂಟೇಷನ್ ಸಹ ನಿಮಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಹಾಗಾದಲ್ಲಿ ಮಾತ್ರ ನಿಮಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುತ್ತೆ. ಈ ಸೈಟು ಅಂತಲ್ಲ, ಎನಿ ಪ್ರಾಪರ್ಟಿ ಎನಿವೇರ್ ಅಕ್ರಾಸ್ ದ ಕಂಟ್ರಿ ಇದೇ ರೂಲ್ಸ್ ಇರೋದು. ಸೊ ದಿಸ್ ಇಸ್ ನಾಟ್ ಪರ್ಟಿಕ್ಯುಲರ್ಲಿ ಟುವರ್ಡ್ಸ್ ದಿಸ್ ಸೈಟ್. ಸೊ ದಿಸ್ ಪ್ರಾಪರ್ಟಿ measuring about 4,000 square feet, the south facing property right next to the park, just 2 properties after the park, that is the main road. I am standing in JP Nagar, Mysore, about 5 kilometers from Mysore city center. The south facing side is a mode of auction site. That means government has auctioned the site wherein this person, the current owner, has bought the site and is in a position to sell this property. ಈ ವಿಡಿಯೋ ನೋಡ್ತಾ ಇದ್ದು ಇಫ್ ಯು ಆರ್ ಥಿಂಕಿಂಗ್ ಓಕೆ ನಾವು ನಾನು ಮೈಸೂರಲ್ಲಿ ಇನ್ನೊಂದು ಸೈಟ್ ತೊಗೋಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿಗೂ ಸಹ ಅಷ್ಟೇ ಭಾಳ ಸೂಕ್ತವಾಗಿರುವಂತಹ ಜಾಗ. ಕನಸಿನ ಮನೆ ಕಟ್ಕೊಳ್ಳಿಕ್ಕೆ ಇದ್ರ ಮುಂದೆ ನೋಡಿ ಭಾಳ ಅದ್ಧೂರಿಯಾಗಿರುವಂತಹ ಒಂದು ಮನೆ ಸಹ ಈಗಾಗಲೇ ತಲೆ ಎತ್ತಿದೆ. ಭಾಳ ಚೆನ್ನಾಗಿದೆ ಏರಿಯಾ, ಭಾಳ ಕೂಲ್, ಪೀಸ್, ಕಾಮ್ ಲೊಕೇಶನ್ ಆಫ್ ಮೈಸೂರು. ಇಲ್ಲಿ ನಿಮಗೆ ಸೈಟ್ ಬೇಕಿದ್ದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ ಆನ್ ದ ಗಿವನ್ ನಂಬರ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಕಂಟೆಂಟು, ಸೇಲ್ಗಿರುವಂಥ ಪ್ರಾಪರ್ಟಿ, ಸೈಟು, ಮನೆ ಇವೆಲ್ಲವೂ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತ್ ಇನ್ನೊಮ್ಮೆ ಇನ್ನೊಂದು ಜಾಗ, ಇನ್ನೊಂದು ಲೊಕೇಶನಲ್ಲಿ ಹಾಜರಾಗ್ತೀವಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.